ಭವಾನಿ, ಐ ಆಮ್ ರಿಯಲಿ ಸಾರಿ. ಸಾರಿ ಅನ್ನೋ ಒಂದು ಪದದಿಂದ ನಾನು ಮಾಡಿರೋ ತಪ್ಪು ಸರಿ ಹೋಗಲ್ಲ ಅಂತ ನನಗೆ ಗೊತ್ತು. ಆದರೂ ಕೇಳ್ತಾ ಇದ್ದೀನಿ, ನನಗೆ ಕ್ಷಮಿಸ್ಬಿಡು. ಏನಿದು ಸಡನ್ ಆಗಿ ಅಪೇಕ್ಷಾ? ಈಗ್ಲಾದ್ರೂ ನನಗೆ ಬುದ್ಧಿ ಬಂತಲ್ಲ ಅಂತ ಖುಷಿ ಪಡು. ನಾನ್ ನಿಮ್ ಜೀವನದಲ್ಲಿ ತುಂಬಾ ಹುಡುಗಾಟ ಆಡ್ಬಿಟ್ಟೆ. ನಿನ್ನನ್ನ ಅಥರ್ವನ್ನ ಬೇರೆ ಮಾಡ್ಬೇಕು ಅಂತ ಹೇಳಿ ನಾನ್ ಎಷ್ಟೆಲ್ಲ ಪ್ಲಾನ್ ಮಾಡ್ದೆ ಗೊತ್ತಾ? ಈಗ್ಯಾಕೆ ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡು. ನೀನ್ ಎಷ್ಟು ಗ್ರೇಟ್ ಗೊತ್ತಾ ಭವಾನಿ? ನಿನ್ ಗಂಡನ್ ಮೇಲೆ ಒಂದು ದಿನಾನೂ ಕೂಡ ಅನುಮಾನ ಪಡ್ಲಿಲ್ಲ. ನನ್ ಹಠದ ಮಧ್ಯ ನಿನ್ ಒಳ್ಳೆತನ ಗೆದ್ಬಿಡ್ತು. ನಿಮ್ ಮಧ್ಯ ಇರೋ ಪವಿತ್ರವಾದ ಬಂಧನ ಮುರಿಯೋದಿಕ್ಕೆ ಈ ಮಗು ಬಿಡ್ಲಿಲ್ಲ. ಅಥರ್ವ, ಪ್ಲೀಸ್ ಸಾರಿ. ಭವಾನಿ, ನಾನ್ ನಿನಗೆ ತುಂಬಾ ನೋವು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಏನ್ ಮಾಡ್ತಿದ್ಯಾ ಅಪೇಕ್ಷಾ? ನೋಡು ಅಪೇಕ್ಷಾ, ನಿನ್ ಮೇಲೆ ಯಾವುದೇ ದ್ವೇಷ ಇಲ್ಲ ನಮ್ಗೆ. ನೀನು ಸರಿಯಾದ ದಾರಿಲಿ ಆಂಟಿ ಅಂಕಲ್ಗೆ ಇಷ್ಟ ಆಗೋ ಹಾಗೆ ನಡ್ಕೋಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ ಮುಂದೆ ಆಂಟಿ ಅಂಕಲ್ಗೆ ಇಷ್ಟ ಆಗೋ ಥರನೇ ಇರ್ತೀನಿ ಅಥರ್ವ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು ಅಪೇಕ್ಷಾ. ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ನಿಂಗೆ ಒಳ್ಳೆ ಹುಡುಗ ಸಿಗ್ಲಿ. ನನ್ನ ಹಾಗೆ ಇರೋ ಒಳ್ಳೆ ಗುಣವಂತನೇ ಸಿಗ್ಲಿ. ತಮಾಷೆ ಮಾಡ್ದೆ, ಆಂಟಿ ಅಂಕಲ್ ಒಳ್ಳೆ ಹುಡುಗನೇ ಹುಡುಕ್ತಾರೆ. ನಾನು ಭವಾನಿ ನಿನ್ ಮದ್ವೆಗೆ ಒಂದು ವಾರ ಮುಂಚೆನೆ ಬಂದು ಉಳಿತೀವಿ. ಎಲ್ಲ ಜವಾಬ್ದಾರಿನೂ ನಾವೇ ವಹಿಸ್ಕೋತೀವಿ ಅಲ್ವಾ ಭವಾನಿ? ಹೌದು. ನೀವಿಬ್ರು ಯಾವಾಗ್ಲೂ ಇದೇ ತರ ಸಂತೋಷವಾಗಿರ್ಬೇಕು. ಭವಾನಿ, ಮಗುಗೆ ಈ ಬಟ್ಟೆನ ಹಾಕು. ಥ್ಯಾಂಕ್ ಯು. ಅಪೇಕ್ಷಾ, ನಿಜವಾಗ್ಲೂ ನಿನ್ನ ಹೀಗೆ ನೋಡಿ ತುಂಬಾ ಖುಷಿ ಆಯ್ತು. ಅದಕ್ಕೆಲ್ಲ ನೀನೇ ಕಾರಣ ಅಥರ್ವ. ನಿಮ್ ಜೊತೆ ಮಾತಾಡಿದ್ಮೇಲೆ ನನ್ ಮನ್ಸಿನ ಭಾರ ಇಳೀತು. ಇನ್ಮುಂದೆ ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಾನಿನ್ ಬರ್ತೀನಿ. ಭವಾನಿ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಮನುಷ್ಯ ಇಷ್ಟು ಬೇಗ ಬದಲಾಗೋಕ್ ಸಾಧ್ಯನಾ? ಕೇಳಿಲ್ವಾ ಬದಲಾವಣೆ ಜಗದ ನಿಯಮ ಅಂತ? ಮನುಷ್ಯ ಇಷ್ಟೇ ತಪ್ಪು ಮಾಡಿದ್ರು ಅವನ ಒಳ ಮನಸ್ಸು ಎಚ್ಚರಿಸ್ತಾನೇ ಇರತ್ತಂತೆ. ಮೋಸ್ಟ್ಲಿ ಅವಳ ಮನ್ಸಿನ ಮಾತು ಕೇಳಿರ್ಬೇಕು ಅನ್ಸತ್ತೆ. ಆದ್ರೂ ಭವಾನಿ, ಈ ಬೆಂಗಳೂರು ವೆದರ್ ಎಷ್ಟು ಬೇಗ ಚೇಂಜ್ ಆಯ್ತಲ್ವಾ? ನೀರ್ ಖಾಲಿ ಆಗಿದೆಯಲ್ಲ? ಇದೇನಿದು? ಇಷ್ಟೊತ್ತಾದ್ರೂ ವಿರಾಟ್ ಬೆಡ್ರೂಮ್ ಡೋರ್ ಓಪನ್ ಇದೆ. ಇಬ್ರೂ ಇಲ್ವಲ್ಲ?
ಇಷ್ಟೊತ್ತಲ್ಲಿ ಎಲ್ಲೂ ಹೋಗಿರ್ಬೋದು.